ದಲ್ಲಿ ರಾಜ ಮಹಾರಾಜರುಗಳು ತಮ್ಮದೇ ಆದ ರಾಜ ಲಾಂಛನ ಇರುವ ಧ್ವಜಗಳನ್ನು ಹೊಂದಿದ್ದರು. ಕೆಳದಿ ಅರಸರು ಎರಡು ತಲೆಯ ಪೌರಾಣಿಕ ಪಕ್ಷಿ ಗಂಡಭೇರುಂಡ ಚಿಹ್ನೆಯನ್ನು ತಮ್ಮ ಮುಖ್ಯ ರಾಜ ಲಾಂಛನವಾಗಿ ಬಳಸುತ್ತಿದ್ದರು. ಕೆಳದಿ ರಾಮೇಶ್ವರ ದೇವಸ್ಥಾನದ ಗರ್ಭಗುಡಿಯ ಮೇಲ್ಛಾವಣಿಯಲ್ಲಿ ಗಂಡಭೇರುಂಡದ ಭವ್ಯವಾದ ಕೆತ್ತನೆಯನ್ನು ಇಂದಿಗೂ ಕಾಣಬಹುದು. ಇದು ತನ್ನ ಕಾಲುಗಳು ಮತ್ತು ಕೊಕ್ಕಿನಿಂದ ಸಿಂಹ ಹಾಗೂ ಆನೆಗಳನ್ನು ಹಿಡಿದಿರುವಂತೆ ಕೆತ್ತಲಾಗಿದೆ. ಗಂಡಭೇರುಂಡ ರಾಜರ ಶಕ್ತಿ ಮತ್ತು ಪರಾಕ್ರಮದ ಸಂಕೇತ ಎನ್ನಲಾಗುತ್ತದೆ. ಕೆಳದಿ ಅರಸರ ರಾಜಧಾನಿ ಕೆಳದಿ, ಇಕ್ಕೇರಿ, ಬಿದನೂರು ಹಾಗೂ ಕವಳೆದುರ್ಗ. ಮೂರನೇ ರಾಜಧಾನಿಯಾದ ಬಿದನೂರು ನಗರವನ್ನು ಆಳುತ್ತಿದ್ದ ಸಮಯದಲ್ಲಿ ಕವಳೆದುರ್ಗ ಕೂಡ ರಾಜಧಾನಿಯಾಗಿತ್ತು. ಕೋಟೆಯ ಬತೇರಿಯಲ್ಲಿ ರಾಜ್ಯದ ಧ್ವಜ ಹಾರಿಸುವ ಪದ್ಧತಿ ಇದ್ದು, ಇದಕ್ಕಾಗಿಯೇ ಪ್ರತ್ಯೇಕ ಸ್ಥಳ ನಿಗದಿಪಡಿಸಲಾಗುತ್ತಿತ್ತು. ಕವಳೆದುರ್ಗದ ಕೋಟೆಯ 4ನೇ ಸುತ್ತಿನ ಬತೇರಿಯಲ್ಲಿ ಕೆಳದಿ ಅರಸರ ಧ್ವಜವನ್ನು ಹಾರಿಸುವ ಸಲುವಾಗಿ ಮಾಡಿರುವ ಕಲ್ಲಿನ ಪೀಠ ಮತ್ತು ಧ್ವಜ ಕಂಬ ನೆಡಲು ಮಾಡಿರುವ ರಂಧ್ರವನ್ನು ಕಾಣಬಹುದು. ಗಂಡಭೇರುಂಡ ಚಿಹ್ನೆ ಇರುವ ಕೆಂಪು ಅಥವಾ ಕೇಸರಿ ಮಿಶ್ರಿತ ಧ್ವಜವನ್ನು ಕೆಳದಿ ಅರಸರು ಹೊಂದಿದ್ದರು ಎನ್ನಲಾಗುತ್ತದೆ.